ಅದೊಂದು ಮಧ್ಯಮ ವರ್ಗದ ಕುಟುಂಬ. ಗಂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಹೆಂಡತಿ ಗೃಹಿಣಿ. ಇಬ್ಬರು ಮಕ್ಕಳು ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿದ್ದಾರೆ. ಆ ದಿನ ಗಂಡ ಮನೆಗೆ ಬೇಗ ಹಿಂತಿರುಗಿ ಬಂದರು. ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಒಂದು ಹೋಟೆಲ್ಗೆ ಹೋದರು. ಎಲ್ಲರೂ ಊಟ ಮಾಡ್ತಿದ್ರು. ಹೆಂಡತಿ ಗಂಡನಿಗೆ ಕೇಳ್ತಾಳೆ, ನಾನು ಒಂದು ವಿಷಯ ಕೇಳಲಾ? ಸರಿ ಕೇಳು, ಗಂಡ ಹೇಳ್ದ. ಹೆಂಡತಿ ಪಿಸು ಮಾತಿನಲ್ಲಿ, ಈ ಮಧ್ಯೆ ನೀವು ಆಫೀಸ್ನಿಂದ ಬೇಗ ಬಂದು ನಮ್ಮನ್ನು ಸುತ್ತಾಡಲು ಹೊರಗೆ ಕರೆದುಕೊಂಡು ಹೋಗ್ತೀರಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸುತ್ತಾ ಅವರೊಂದಿಗೆ ಸಮಯ ಕಳಿತೀರಿ. ನನ್ನೊಂದಿಗೂ ತುಂಬಾ ಪ್ರೀತಿಯಿಂದ ನಡೆದುಕೊಳ್ಳುತ್ತೀರಿ. ಇದಕ್ಕೆ ಕಾರಣ ಏನು ಅಂತ ಸ್ವಲ್ಪ ಭಯದಲ್ಲಿ ಕೇಳಿದಳು. ಗಂಡ, ನಾನು ಮೊದಲಿನಂತೆ ಇದ್ದೀನಿ, ನಿನಗ್ಯಾಕೆ ಈ ಅನುಮಾನ ಈಗ? ಹೆಂಡತಿ ಹೇಳಿದಳು, ನಿಜ ಹೇಳಿ, ನಿಮ್ಮ ಮುಖ ನೋಡಿದರೆ ಏನೋ ಆಗಿದೆ ಅನ್ನಿಸುತ್ತಿದೆ. ಬೇರೆ ಎಲ್ಲಾದ್ರೂ ಸಂಬಂಧ ನಡೀತಿದೆನಾ? ಗಂಡನಿಗೆ ಆಶ್ಚರ್ಯವಾಯಿತು. ಅಬ್ಬಾ, ಆ ರೀತಿ ಏನೂ ಇಲ್ಲ, ಹಾಗೆ ಯೋಚಿಸಬೇಡ. ಹಾಗಿದ್ದರೆ ನಿಜ ಹೇಳಿ ಮತ್ತೆ ಅಂತ ಹೆಂಡತಿ ಪಟ್ಟು ಹಿಡಿದಳು. ಗಂಡ ಅವನ ಜೇಬಿನಿಂದ ಒಂದು ಪತ್ರ ತೆಗೆದು, ಇದೇ ನನ್ನ ಬದಲಾವಣೆಗೆ ಕಾರಣ ಅಂತ ಆ ಪತ್ರವನ್ನು ಅವನ ಹೆಂಡತಿಗೆ ತೋರಿಸಿದ. ಆ ಪತ್ರವನ್ನು ಓದುವಾಗ ಅವಳ ಕೈ ನಡುಗುತ್ತಿತ್ತು. ತಾಯಿ ಮಗನಿಗೆ ಬರೆದ ಪತ್ರ. ಓದುವಾಗ ಅವಳ ಕಣ್ಣಲ್ಲಿ ನೀರು ಬಂದಿತು. ಆ ಪತ್ರ ಹೀಗಿತ್ತು: ಪ್ರೀತಿಯ ಮಗನಿಗೆ, ಒಂದಲ್ಲ ಒಂದು ದಿನ ಈ ಪತ್ರ ನಿನಗೆ ಸಿಗುತ್ತದೆ ಎಂಬ ಆಸೆಯಿಂದ ಬರೆಯುತ್ತಿರುವೆ. ಸ್ವಲ್ಪ ತಾಳ್ಮೆಯಿಂದ ಈ ಪತ್ರವನ್ನು ಪೂರ್ತಿಯಾಗಿ ಓದು ಚಿನ್ನ. ಈ ತಾಯಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವೆ ಎಂದು ಆಶಿಸುತ್ತಿದ್ದೇನೆ. ನನ್ನ ಮದುವೆಯಾದಾಗ ನಾನು ಒಬ್ಬ ಉಪನ್ಯಾಸಕಿಯಾಗಿದ್ದೆ. ನೀನು ಹುಟ್ಟಿದ ನಂತರ ನಿಮ್ಮ ತಂದೆಯವರಿಗೆ ಅದೃಷ್ಟ ಬಂದು ಚೆನ್ನಾಗಿ ಸಂಪಾದಿಸಿದರು. ನಿನ್ನ ತಂಗಿ ಹುಟ್ಟಿದ ಮೇಲೆ ನಾನು ಕೆಲಸವನ್ನು ಬಿಟ್ಟೆ. ನಿಮ್ಮ ತಂದೆ ತುಂಬಾ ಬ್ಯುಸಿಯಾದರು. ಇನ್ನು ಹೆಚ್ಚಿನ ಹಣ ಗಳಿಸಬೇಕು ಎಂಬ ದುರಾಸೆಯಿಂದ ಸಮಯಕ್ಕೆ ಸರಿಯಾಗಿ ಮನೆಗೆ ಬರುತ್ತಿರಲಿಲ್ಲ. ನಿಮ್ಮಿಂದಲೇ ನನಗೆ ಸಂತೋಷ ಸಿಗುತ್ತಿತ್ತು. ನಿಮ್ಮನ್ನು ಶಾಲೆಗೆ ಕಳುಹಿಸುವುದು, ನಂತರ ನಿಮ್ಮ ಬರುವಿಕೆಗಾಗಿ ಎದುರು ನೋಡುವುದು, ಹೀಗೆಯೇ ಕಾಲ ಕಳೆಯುತ್ತಿತ್ತು. ನೀವು ದೊಡ್ಡವರಾದ ನಂತರ ಉದ್ಯೋಗಕ್ಕೆ ಹೋಗಿ ಬರುವುದು, ತಕ್ಷಣ ಊಟ ಮುಗಿಸಿ ಬೇಸರದಿಂದ ಮಲಗಿಬಿಡುವುದು, ಹೀಗೆಯೇ ನಿಮ್ಮ ಸಮಯ ಸರಿ ಹೋಗುತ್ತಿತ್ತು. ನನ್ನೊಂದಿಗೆ ಮಾತನಾಡಲು ಸಮಯ ಇರುತ್ತಿರಲಿಲ್ಲ. ನಿಮ್ಮ ತಂದೆ ವ್ಯಾಪಾರದ ಜವಾಬ್ದಾರಿಯನ್ನು ನಿನಗೆ ಒಪ್ಪಿಸಿದ ನಂತರ ನೀನು ಕೂಡ ಬ್ಯುಸಿಯಾದೆ. ನಿನ್ನ ತಂಗಿ ಮದುವೆಯಾದ ಮೇಲೆ ವಿದೇಶಕ್ಕೆ ಹೊರಟು ಹೋದಳು. ಅವಳ ಸಂಸಾರದಲ್ಲಿ ಅವಳು ಬ್ಯುಸಿಯಾದಳು. ವಾರಕ್ಕೊಮ್ಮೆ 2 ನಿಮಿಷಗಳ ಕಾಲ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ಅವಳ ಫೋನಿನ ಕರೆಗಾಗಿ ಕಾಯುತ್ತಿದ್ದೆ. ನಿಮ್ಮ ತಂದೆಯ ಆರೋಗ್ಯ ಹಾಳಾದ ಮೇಲೆ ಅವರಿಗೆ ಸಮಯಕ್ಕೆ ತಿಂಡಿ ಮಾತ್ರೆ ಕೊಡುವುದು, ಹೀಗೆ ಕಳೆಯುತ್ತಿತ್ತು. ನನ್ನ ಜೀವನವಿಡೀ ಗಂಡನಿಗಾಗಿ, ಮಕ್ಕಳಿಗಾಗಿ, ಅವರಿವರಿಗಾಗಿ ದುಡಿಯುವುದು, ಎದುರು ನೋಡುವುದರಲ್ಲೇ ಕಳೆದು ಹೋಯಿತು. ನಿನಗೆ ಹೆಂಡತಿ ಮಕ್ಕಳು ಇದ್ದಾರೆ. ಬದುಕಿರುವಾಗ ಹೇಳಲು ಆಗಲಿಲ್ಲ. ಸಾಯುವ ಮೊದಲು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ನಿಮ್ಮ ತಂದೆಯವರ ಆರೋಗ್ಯ ಹಾಳಾದಾಗಲೂ ಕೇವಲ ತಿಂಡಿಗಾಗಿ, ಮಾತ್ರೆಗಾಗಿ ನನಗೆ ಕರೆಯುತ್ತಿದ್ದರು, ಮಾತನಾಡಿಸುತ್ತಿದ್ದರು. ಅವರಿಗೆ ದಿನಪತ್ರಿಕೆಯನ್ನು ಓದಲು ಸಮಯವಿರುತ್ತಿತ್ತು. ನನ್ನೊಂದಿಗೆ ಮಾತನಾಡಲು ಸಮಯ ಸಿಗುತ್ತಿರಲಿಲ್ಲ. ವಯಸ್ಸಿರುವಾಗ ಹಣ ಸಂಪಾದನೆಯಲ್ಲಿ, ಮೋಜಿನಲ್ಲಿ ಸಮಯ ಕಳೆದರು. ಇನ್ನು ಈ ಇಳಿ ವಯಸ್ಸಿನಲ್ಲಿ ಮಾತನಾಡಲು ಏನಿರುತ್ತದೆ ಬಿಡು. ಜೀವನವೆಲ್ಲ ಎದುರು ನೋಡುವುದು, ಎದುರು ನೋಡುವುದು, ಎದುರು ನೋಡುವುದು. ಈಗ ಮರಣಕ್ಕಾಗಿ ಎದುರು ನೋಡುವುದು. ನಿನ್ನ ಹೆಂಡತಿಯಾಗಲಿ ಮಕ್ಕಳಾಗಲಿ ನನ್ನ ಹಾಗೆ ಪತ್ರ ಬರೆಯುವ ಅವಕಾಶ ಬರಬಾರದು ಎಂಬ ಉದ್ದೇಶದಿಂದ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಮನೆಯಲ್ಲಿರುವ ಹೆಂಗಸರಿಗೂ ಮನಸ್ಸಿರುತ್ತದೆ. ನಿಮಗಾಗಿಯೇ ಅವರು ಜೀವಿಸುತ್ತಾರೆ ಎಂದು ತಿಳಿದಿರಿ. ನಾನು ಎದುರು ನೋಡಿದಂತೆ ನಿನ್ನ ಹೆಂಡತಿಯನ್ನು ಬೇಸರಗೊಳಿಸಬೇಡ. ಮನಸ್ಸು ಬಿಚ್ಚು ಮಾತಾಡು. ಎಲ್ಲವನ್ನು ಆಕೆಯೊಂದಿಗೆ ಹಂಚಿಕೋ. ಹಣದ ವ್ಯಾಮೋಹದಿಂದ ನಿನ್ನ ಹೆಂಡತಿ ಮಕ್ಕಳನ್ನು ನಿರ್ಲಕ್ಷಿಸಬೇಡ. ಅವರೊಂದಿಗೂ ಸಮಯವನ್ನು ಕಳಿ. ನನ್ನ ಕೊನೆಯ ಆಸೆ, ಸೊಸೆ, ಮೊಮ್ಮಗ, ಮೊಮ್ಮಗಳನ್ನು ಚೆನ್ನಾಗಿ ನೋಡಿಕೋ. ನನ್ನ ಪರಿಸ್ಥಿತಿ ನನ್ನ ಸೊಸೆಗೆ ಬರಬಾರದು. ಆಕೆಗೂ ಒಂದು ಮನಸ್ಸಿದೆ. ಮನಸ್ಸಿನ ತುಂಬ ನೀವೇ ಇರುತ್ತೀರಿ. ಆಕೆಗೂ ಪ್ರೀತಿ ಸಿಗಬೇಕು. ಅವಳನ್ನು ಒಬ್ಬ ಮನುಷ್ಯಳಾಗಿ ಗುರುತಿಸು.
ನೀವೆಲ್ಲರೂ ಸದಾ ಸಂತೋಷವಾಗಿರಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಪ್ರೀತಿಯ ಬಂಧುಗಳೇ, ಎಂಥ ಸತ್ಯ ಮಾತು ಅಲ್ಲವೇ? ನಮ್ಮ ಬದುಕು ಯಾಂತ್ರಿಕವಾಗಿ ಬದಲಾಗುತ್ತಿದೆ. ನಮಗೆ ಮನುಷ್ಯರಿಗಿಂತ ವಸ್ತುಗಳ ಮೇಲೆ ಪ್ರೀತಿ ಹೆಚ್ಚಾಗುತ್ತಿದೆ. ನೀವು ಗಮನಿಸಿರಬಹುದು, ಯಾರಾದರೂ ಬಂದು ಮನೆಯ ವಸ್ತು ಒಡೆದರೆ ಅವರು ಮನುಷ್ಯರು, ಅವರಿಗೂ ಮನಸ್ಸಿರುತ್ತದೆ ಎಂಬುದನ್ನು ಮರೆತು ನಿಂದಿಸುತ್ತೀವಿ. ಇಲ್ಲಿ ಆ ವ್ಯಕ್ತಿಗಿಂತ ವಸ್ತುವಿಗೆ ಹೆಚ್ಚು ಬೆಲೆ ಕೊಟ್ಟಂತಾಯಿತು. ಇನ್ನು ಸಂಬಂಧಿಕರಿಗೆ, ಸ್ನೇಹಿತರಿಗೆ ಸಮಯ ನೀಡದಷ್ಟು ಬ್ಯುಸಿಯಾಗ್ತೀವಿ. ಕೆಲಸ, ಹಣ, ಮೊಬೈಲ್, ಸೋಷಿಯಲ್ ಮೀಡಿಯಾ, ಹಬ್ಬ ಎಲ್ಲ ಅನವಶ್ಯಕಗಳಿಗೆ ಸಮಯ ನೀಡುವ ನಾವು ಮೂಲ ಅವಶ್ಯಕಗಳನ್ನು ನಿರ್ಲಕ್ಷಿಸುತ್ತೀವಿ. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ನಿಮಗೇನಾದರೂ ಆದರೆ ನಿಮ್ಮ ಕುಟುಂಬ ಮಾತ್ರ ನಿಮ್ಮ ಜೊತೆಗೆ ಇರುತ್ತದೆ ಎಂಬುದನ್ನು ಮರೆಯಬೇಡಿ. ಮಾನವ ಇತರೆ ಜೀವಿಗಳಿಗಿಂತ ವಿಭಿನ್ನ. ತನ್ನ ಪ್ರಜ್ಞೆಯಿಂದ, ತನ್ನ ಯೋಚನೆಯಿಂದ